ಇವ್ರ ಹತ್ರ ಮಾಹಿತಿ ಕೇಳಿದೀವಿ. ಮೋರ್ ದನ್ 3 ಮಂತ್ 3 ತಿಂಗಳ ಮೇಲೆ ಆಯ್ತು, 4 ತಿಂಗಳು ರೀಚ್ ಆಗ್ತಾ ಇದೆ. ಯಾವುದು ಒಂದು ಚೂರು ಮಾಹಿತಿ ಕೊಟ್ಟಿಲ್ಲ. ನೆನ್ನೆ ಬಂದು ಕಮಿಷನರ್ ಕೇಳ್ತಾ ಇದೀವಿ, ಸರ್ ಕಾಲು ಗಂಟೆ ಕೊಡ್ತಲಿಲ್ಲಮ್ಮ. ಈಗ ನೀವೇ ಹೇಳ್ತಾ ಇದ್ರೆ ಅವ್ರು 3 ಮಂತ್ಸ್ ಆಗಿದೆ, ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ರೆ ನಾಳೆ ಕೊಡ್ತೀನಿ. ಇದನ್ನ ಮುಂಚೆನೇ ಕೊಡ್ಬೋದಲ್ಲ? ಇಲ್ಲ ಸರ್, ಆಲ್ರೆಡಿ ಡಿಎಂಎ ಕಳಿಸಿದ್ದಾರೆ, ಡಿಸಿ ಕಳಿಸಿದ್ದಾರೆ. ಡಿಸಿಗೆ ಅವ್ರು ರೆಸ್ಪೆಕ್ಟ್ ಕೊಡಲ್ಲ. ಮಾರ್ಕೆಟ್ ಡಿಸಿ ಹೇಳ್ತಾರೆ ಅವರು. ನನ್ನ ಬಂದು ಕಮಿಷನ್ ಏನ್ ಹೇಳ್ತಾರೆ ಡೈರೆಕ್ಟ್ ಆಗಿ, ಸರ್ ಇಲ್ಲಿ ಮುಂಚೆ ಕಮಿಷನ್ ಕೆಲಸ ಮಾಡಿದ್ದಾರೆ, ಅವ್ರು ಫೈಲ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಬೇಕಂದ್ರೆ ನಿಮ್ಗೆ ಹಾಕ್ತೀನಿ. ಅವ್ರು ಮಾತಾಡ್ತಾರೆ ಡೈರೆಕ್ಟ್ ಆಗಿ. ಶ್ರೀಧರ್ ಅವರು ಏನ್ ಹೇಳ್ತಾರೆ, ಸರ್ ಇಲ್ಲಿ ಮುಂಚೆ ಕೆಲಸ ಮಾಡಿರೋರು ಫೈಲ್ ಎಲ್ಲ ಡೈರೆಕ್ಟ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇವ್ರು ಕೇಳಿದ್ರೆ ಇವ್ರ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ, ಇವ್ರು ಕೇಳಿದ್ರೆ ಫೈಲ್ ಇಲ್ಲೇ ಇದೀನಿ ಅಂತಾರೆ, ಇವ್ರು ಇಲ್ಲೇ ಇದೀನಿ ಅಂತಾರೆ. ಕಮಿಷನರ್ ಬೇರೆ ಮಾತು ಹೇಳ್ತಾರೆ. ಸರ್ ಇದು ಯಾವ ತರ ಮುನ್ಸಿಪಾಲಿಟಿ ಅರ್ಥ ಆಗಿಲ್ಲ. ಆಯ್ತು, ಒಂದು ಕೆಲಸ ಮಾಡಿ, ಒಂದು ರೈಟಿಂಗ್ ಅಲ್ಲಿ ಕೊಡಿ. ಸರಿ ಆಯ್ತಲ್ಲ, ಹೀಗೆ ಒಂದು ರೈಟಿಂಗ್ ಅಲ್ಲಿ ಕೊಡಿ, ಅಟೆಂಡ್ ಮಾಡ್ಕೊಳ್ಳೋಣ. ಬಟ್ ಇವಾಗ ಯಾವಾಗ ಕೊಡ್ತೀರಾ ಇದು? ಇವತ್ತು ನಾವಿದ್ದೀವಿ, ಬಿಸಿ ಇರ್ತೀರ. ಅಟ್ಲೀಸ್ಟ್ ನಾಳೆ ಸಂಜೆವರೆಗೂ ಅದು ಕೊಡೋಕ್ಕಾಗುತ್ತೆ, ಅವ್ರಿಗೆ ಕೊಡಬೇಕು. ನಿಮ್ದೇನಿದೆ ಒಂದು ರೈಟಿಂಗ್ ಇದೇ ತರ ಇಲ್ಲಿ ಬೋರ್ವೆಲ್ ಸುಮಾರು ಬೋರ್ವೆಲ್ ಕೆಜೆಪಲ್ಲಿ ಆಗಿದ್ದಾರೆ. ಮೋರ್ ದನ್ 375 ಬೋರ್ವೆಲ್ ಹೇಳ್ತಾರೆ. ಅವನಿಗೆ 8 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಕೊಡ್ತಾರೆ. 2 ಸಬ್ಸಿಡಿ ದರ ಮಾಡ್ತಾರೆ ಇವರು. ಅದು ಬೋರ್ವೆಲ್ ರಿಪೇರ್ ಆಗುತ್ತಾ, ರಿಪೇರ್ ಆಗಲ್ಲ, ಮೆಟೀರಿಯಲ್ ಇದೆ, ಮೆಟೀರಿಯಲ್ ಇಲ್ಲ, ಹಂಗಂದ್ರೆ ಎವ್ರಿ ಮಂತ್ 8 ಲಕ್ಷ ಕೊಟ್ಬಿಡ್ತಾರೆ. ಹೆಂಗೆ ಕೊಡಕ್ಕೆ ಸಾಧ್ಯ ಆಗ್ತದೆ? ರಿಪೇರ್ ವರ್ಕ್ಸ್ ಇದು ಮಾಡ್ತಾರೆ. ಅದು ಹೆಂಗೆ ಕೊಡ್ತಾರೆ ಇವರು? ಅವನು ಹೋಗ್ಬಿಟ್ಟಲ್ಲಿ ರಿಪೇರ್ ಆಗಿದ್ರೆ ಪೈಪ್ ಇದೆಯಾ, ಮೋಟರ್ ಇದೆಯಾ, ವೈರ್ ಇದೆಯಾ, ಯಾವುದಕ್ಕೆ ರಿಪೇರ್ಸ್ ಆದ್ಮೇಲೆ ಅವ್ರ ಗಮನಕ್ಕೆ ತಂದ್ಮೇಲೆ ನೀವು ರಿಲೀಸ್ ಮಾಡೋದು. ಮುಂಚೆ ಏನ್ ಮಾಡ್ತೀರಾ? ಆನ್ಲೈನ್ ಮೇಂಟೆನೆನ್ಸ್ ಏನೋ ಕೊಟ್ಟಿದ್ದಾರೆ. ಆಯ್ತು, ಅದು ಇಂಜಿನಿಯರಿಂಗ್ ಹೋಗಿದೆ, ಪಬ್ಲಿಕ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ತಾರೆ. ಬೇಸ್ ಮೇಲೆ ಅದೇ ಪರ್ಟಿಕ್ಯುಲರ್ ಆಗಿ ಬಂದ್ಮೇಲೆ ಅಲ್ಲಿ ನೋಡಿ ಆ ಮಾತ್ರ ರಿಲೀಸ್ ಮಾಡುವಂತ. ಇವ್ರು ಹೇಳ್ತಾ ಇರೋದು ಮುಂಚೆನೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಯಾವ್ದು ಒಂದು ಚೂರು ನೋಡಲ್ಲ ಸರ್. ಬೇಕಂದ್ರೆ ಜಾಗ್ರತೆ ನನ್ನ ಹತ್ರ ಇದೆ, ಅದನ್ನು ಕೊಡ್ತೀನಿ ಸರ್ ಹತ್ರ. ಒಂದೇ ಒಂದು ಚೂರು ನೋಡಲ್ಲ. ಮುನ್ಸಿಪಾಲಿಟಿಯಲ್ಲಿ ಇವ್ರು ಸೆಟ್ಟಿಂಗ್ ಹಾಕ್ಬಿಟ್ರೆ ಇಲ್ಲಾಂದ್ರೆ ಅಲ್ಲಿ ಯಾರೋ ನಮ್ಮ ಕೇಂದ್ರಕ್ಕೆ ಮಾತ್ರ ಕಂಪ್ಲೇಂಟ್ ಪ್ರೂವ್ ಮಾಡಿ. ಅವರು ಬಂದಿದ್ದಾರೆ, ಲೋಕಾಯುಕ್ತ DSP ಎಲ್ಲ ಒಂದು ಟೀಮ್ ಅಲ್ಲಿ ವಿಸಿಟ್ ಬಂದಿದ್ದಾರೆ. ವಿಸಿಟ್ ಬಂದ್ರ ಮೇಲೆ ನಂದು ಒಂದು ಅವ್ರ ಹತ್ರ ಕಂಪ್ಲೇಂಟ್ ಥ್ರೂ ಮಾಡಿದ್ದೀನಿ. ಏನು ಥ್ರೂ ಮಾಡಿದ್ರೆ, ಇವ್ರ ಹತ್ರ ಮಾಹಿತಿ ಕೇಳಿದೀವಿ. ಮೋರ್ ದನ್ 3 ಮಂತ್ 3 ತಿಂಗಳ ಮೇಲೆ ಆಯ್ತು, 4 ತಿಂಗಳು ರೀಚ್ ಆಗ್ತಾ ಇದೆ. ಯಾವುದು ಒಂದು ಚೂರು ಮಾಹಿತಿ ಕೊಟ್ಟಿಲ್ಲ. ನೆನ್ನೆ ಬಂದು ಕಮಿಷನರ್ ಕೇಳ್ತಾ ಇದೀವಿ, ಸರ್ ಯಾಕೆ ಸರ್ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ, ಇವ್ರು ಬಂದು ಇದು ಮುಂಚೆ ಅವ್ರು ಕಮಿಷನರ್ ಫೈಲ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿ ತಗೊಳಕ್ಕಾಗತ್ತೆ? ನಮ್ಮ ಫೈಲ್ ನಮಗೂ ಒಂದು ಎವಿಡೆನ್ಸ್ ಬೇಕು, ಒಂದು ಕಾಪಿ ಬೇಕು, ನಾವು ಕೇಳ್ತಾ ಇದೀವಿ. ಅದು ನನ್ಗೆ ಹಕ್ಕಿರುತ್ತೆ, ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಕೊಡಬೇಕು. ಇವರು ಯಾವ ಮಾಹಿತಿ ಕೊಡಲ್ಲ ಅಂತ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ನ್ಯಾಯ ಇದೆ? ಅದೇ DSP ಸಾರಿಗೆ, ಲೋಕಾಯುಕ್ತ DSP ಹೇಳಿದ್ದೀನಿ. ಇವತ್ತು ಕಂಪ್ಲೇಂಟ್ ಕೂಡ ಕೇಳಿದ್ದಾರೆ. ಕಂಪ್ಲೇಂಟ್ ಟೈಪ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಕೆಲವೊಂದು ಮಾಹಿತಿಗಳು ತುಂಬಾ ಮುನ್ಸಿಪಾಲಿಟಿದು ಏನಾರ ವಿಷಯ ಇದೆ ಆಲ್ರೆಡಿ ಹೇಳಿದ್ದೀನಿ, ಅದೆಲ್ಲ ನಿಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಬಿಟ್ಟು ಹೋಗ್ತೀನಿ. 100% ಪ್ಯೂರ್ ಅಂಡ್ ಕ್ಲೀನ್, no compromise, best quality, family restaurant, 100% Hambur and Dindukal style biryani, 100% Venus biryani, near Government Maternity Hospital, Maharaja Road, Robertsonpet. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar,
KGF. For more details, contact 8073962145.